ನನಗೆಲ್ಲ ಮಸ್ತಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾನು ಈ ಸರ್ರು ಅಂಗಡಿಗೆ ಹೋಗ್ತಾ ಇರೋದು ನೋಡೇನೆ ಇವಳು ನನ್ನ ಹತ್ರ ಬರಬೇಕು. ಈ ಗಿರ್ಜಾ ಸುತ್ತಾರ್ಕೊಂಡು ನನ್ನ ತಕ್ಕ ಬರಬೇಕು. ಅಂಗಡಿಗೆ ಬರ್ತಾರೆ, ನನ್ನ ವ್ಯಾಪಾರ ಕೆಟ್ಟೋಗುತ್ತಲ್ಲಪ್ಪ ಅಂತೇಳಿ ನನ್ನ ಹತ್ರ ಬರಬೇಕು ಸುತ್ತಾರ್ಕೊಂಡು. ಹಂಗೆ ಮಾಡ್ತೀನಿ ನೋಡು, ಪದೇ 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 ಅವಳು ನೋಡ್ಲಿ ಅಂತಲೇ ನಾನು ಹೋಗಿ ತಗೊಂಬರ್ತೀನಿ ಸರ್ರು ಅಂಗಡಿಗೆ. ಆ ಗಿರ್ಜಾ ನೋಡ್ಲಿ ಅಂತಲೇ ತಗೊಂಬರ್ತೀನಿ. ನನಗೇನು ಅವಶ್ಯಕತೆ ಇರಲ್ಲ, ನೋಡ್ಲಿ ಅಂತ ತಗೊಂಬರ್ತೀನಿ. ಈ ಜೈ ಬೇರೆ ಸಿಕ್ಕಿದ್ರೆ ಸರ್ಯಾಗಿ ಅಡ್ರಸನ ಅಂತ ಇದ್ದೀನಿ. ನನ್ನ ಗಂಡನ ನಿನಗೆ ಕಾಯಿ ತಗೊಂಬ ಅಂತ ಅಧಿಕಾರ ಇಲ್ಲ ಅಂತ ಅಂದ್ಲಂತೆ. ಅವಳು ಕೈ ಮಾಡಿದ್ಲಂತೆ ನೆನ್ನೆ ಸುಮ್ಮನಿದ್ದೀನಿ. ಇಲ್ಲ ಕೋರ್ಟ್ಗೆ ಹೋಗ್ತೀನಿ, ಇಷ್ಟರಾಗೆ ಹೋಗ್ತೀನಿ, ಮುಂದಿನ ತಿಂಗಳು ಹೋಗೋಣ ಅಂತ ಸುಮ್ಮನಾಗಿದ್ದೀನಿ. ಯಾಕಂದರೆ ಇದು ತಿಂಗಳು ಕೊನೆ ಎಂಡಲ್ಲ, ಅದಕ್ಕೆ ಯಾಕಂತ ಸುಮ್ಮನಿದ್ದೀನಿ. ಕೋರ್ಟ್ಗೆ ಹೋಗ್ತೀನಿ, ಕೋರ್ಟ್ಗೆ ಹೋಗಿ ಭಾಗ ತೆಗಿಸ್ತೀನಿ, ಬಿಡಲ್ಲ. ಈ ಗೆಜ್ಜಿ ಎದುರಿಗೆ ತಗೋತೀನಿ, ಹಗ್ಲೆಲ್ಲ ನೋಡಬೇಕು. ಅವಳ ಅಂಗಡಿಗೆ ಹೋಗ್ತೀನಿ. ಹೆಂಗೋ ಇಬ್ರು ಅಕ್ಕ ತಂಗಿಯರ ಹೆಂಗೋ ವಾರ್ಗಿತ್ತಾರ ಮಾತಾಡಲ್ಲ. ನಾನು ಮಾತಾಡ್ಸಿ ನನ್ನ ಕಡೆಗೆ ಬರ್ಬೇಕು ಇವಳು. ರಾಧಕ್ಕ ಯಾವ ಅಂಗಡಿಗೆ ಹೋಗುತ್ತೆ ಅಂತ ಮಾತಾಡ್ಸ್ಕೊಂಡು ಬರ್ಬೇಕು ನನ್ನ ಹತ್ರ ಇವಳು. ಬತ್ತಾಳೆ ಬರ್ದಂಗಂತ ಇರಲ್ಲ, ಬತ್ತಾಳೆ. ರಾಧಾ ಏನಪ್ಪ? ಯಾಕೆ? ನಾನು ಸರ್ರು ಅಂಗಡಿಗೆ ಹೋಗ್ತಾ ಇದ್ದೆ, ಯಾಕೆ ಹೇಳು? ಸರಸ್ವತಿ ಮಾತಾಡಿಸ್ತೀಯ ನೀನು? ಮಾತಾಡಿಸ್ತಿರ್ಲಿಲ್ವಲ್ಲ? ಗಿರ್ಜಿ ಬಿಡಪ್ ಜೈಗೂ ಮತ್ತೆ ಅಲಸ್ಮಕ್ಕೂಗೂ ಮತ್ತೆ ಮಂಜಿ ಗಿರ್ಜಿ ಎಲ್ಲ ಸೇರ್ಕೊಂಡು ಇವಳಿ ನೀಲಿಗೆ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ, ಅದಕ್ಕೇನೆ. ಹೆಂಗೂ ಇವರಿಬ್ರು ಮಾತಾಡಲ್ವಲ್ಲ, ವಾರ್ಗಿತಾರೆ. ಅದಕ್ಕೆ ನಾನು ಅವಳ ಅಂಗಡಿಗೆ ಹೋಗ್ತೀನಿ ನೋಡ್ಲಿ ಅಂತಲೇನಿ. ನೋಡಿ ನಾನು ಯಾತನ ತಗೊಂಡು ಹಿಂಗೆ ಹಿಡ್ಕೊಂಡು ಹಿಂಗೆ ಅಲ್ಲಾಡಿಸ್ಕೊಂಡೆ ಬರ್ತೀನಿ ಕಣಪ್ಪ, ನೋಡ್ಲಿ ಅಂತ. ಅದಕ್ಕೇನೆ ನಾನು ಹೋಗಿ ಬರೋಣ ಅಂತ ಹೋಗ್ತಿದ್ದೆ. ಏನು ಮೈಸೂರು ಸ್ಯಾಂಡ್ಲು ಸೋಪ್ ಐತೆ, ಏನು ಅವಶ್ಯಕತೆ ಇಲ್ಲ, ಆದ್ರೂ ಸುಮ್ಮನೆ ಹೋಗೊಂದು ತಗೊಂಬರೋಣ. ಅವಳು ಇದ್ಲಲ್ಲ ಆ ಗಿರ್ಜಿ ಬಾಗಿಲು ತೆಗ್ದವಳೆ, ಗಿರ್ಜನ್ನ ಇದ್ರಿಗೆ ಒಂದು ತರೋಣ ಅಂತ. ಗಿರ್ಜಾ ಮಾತಾಡ್ಸಲ್ವಲ್ಲ ಸರಸ್ವತಿನ, ಇಬ್ರು ವಾರ್ಗಿತ್ತೇರು ಮಾತಾಡಲ್ವಲ್ಲ, ಅದಕ್ಕೆ ತಗೊಂಬರೋಣ ಅಂತ. ಮಾತಾಡ್ಸಲ್ಲ, ಚೀಪ್ ಆಗ್ಬಿಡಲ್ವೇ? ಮಾತಾಡಿಸ್ತಿರ್ಲಿಲ್ಲ ನೀನು ಸರಸ್ವತಿ ಗುದ್ದಾಡಿದ್ರಿ, ಚೀಪ್ ಹಾಕಲ್ವಾ? ಚೀಪ್ ಆದ್ರೂ ಪರವಾಗಿಲ್ಲ ಬಿಡಪ್ಪ. ನಾನು ನೆನ್ನೆಸ್ಲೆ ಹೋಗಿದ್ದೆ, ಮಾತಾಡ್ಸ್ಕೊಂಡು ನಾನೇ ಹೋಗಿದ್ದೆ. ಸ್ವಲ್ಪ ಸಾಮಾನೆಲ್ಲ ಕಟ್ಟಿಕ್ಕು ಅಂತೇಳಿ ಅಲ್ಲೇ ಸಕ್ಕರೆ ಟೀ ಸಪ್ ಎಲ್ಲ ತಗೊಂಬಂದಿದ್ದೀನಿ. ಅದಕ್ಕೆ ಬಿಡು, ಚೀಪ್ ಆದ್ರೂ ಪರವಾಗಿಲ್ಲ. ಹೆಂಗೋನು ಏನು ಇವಾಗ ಸುಮ್ಮನೆ ನಮ್ಗೇನು ಇವಾಗ ನಾವೆಲ್ಲರ ತಗೋ ಒಳ್ಳೇರಾಗ್ಬೇಕು. ಯಾಕಂದ್ರೆ ನೀಲಿನೂ ನನ್ನ ತಮ್ಮ ಮಾತಾಡ್ಸಲ್ವಲ್ಲ, ಅದಕ್ಕೆ ಹೇಳಿದ್ದೆ ರಾಮಗೆ. ಅವಳಿಂದ ಮತ್ತೆ ಬರ್ತಾ ಇದ್ದೇನೆ. ರಾಮ ಬಾರಲ್ಲ. ಇವತ್ತು ರಾತ್ರಿಗೆ ಹೋಗಿ ಎಲ್ಲ ಸಕ್ಕಡಿಗೆ ಒಂದು ಚೀಲ ತಗೊಂಡೋಗಿ ಸಕ್ಕಡಿಗೆಲ್ಲ ಕಿತ್ಕೊಂಬರ್ರಿ. ಹೇಳ್ತೀನಿ. ಇಲ್ಲಾಂದ್ರೆ ರಾತ್ರಿನೇ ಹೇಳು ಕಾಯಿ ಕಡಿಯೋರಿಗೆ. ಸುಮ್ಮನೆ ರಾಮೇನು ಮಾರಾತಿಗೆ ಎತ್ತು ಬಿಡ್ತಾನೆ, ರಾಮನೇ ಕರ್ಕೊಂಡೋಗು. ಏನು ಸುಮ್ಮನೆ ರಾತ್ರಿನೇ ಮಾರ್ಕೆಟ್ಗೆ ಹಾಕ್ಬಿಡು. ಸಾಕ್ತಾವ ಟೆಂಪದರಿಗೆ ನಾನೆಲ್ಲ ಹೇಳ್ತೀನಿ. ನನಗೆ ಪರಿಚಯ ಇದ್ದಾರೆ, ಬರ್ತಾರೆ. ಬೆಳಗ್ಗೆ ಈಗ 10 ಗಂಟೆ ಹಂಗೆ 7 ಗಂಟೆ ಹಂಗೆ ಹೋದ್ರೂ ಯಾರು ಇರಲ್ಲಪ್ಪ. 7 ಗಂಟೆ ಹಂಗೆ ಹೋಗಿ 12-1 ಗಂಟೆ ಹೊಡೋದಕ್ಕೆ ಎಲ್ಲ ಕಿತ್ತಾಕ್ಬಿಡ್ಬೋದು. ಎಲ್ಲ ಕಿತ್ತಾಕ್ಬಿಟ್ಟು ಎಲ್ಲ ರಾತ್ರಿ ತುಂಬಿಸ್ಬಿಡು ಹೇಳ್ತೀನಿ. ಯಾವುದೋ ನನ್ನ ಚಾರ್ಜರ್ ಲೈಟ್ ತಗೊಂಡೋಗು, ಚಾರ್ಜರ್ ಲೈಟ್ ಹಾಕ್ಕೊಂಡು ರಾತ್ರಿ ಎಲ್ಲ ತುಂಬಿಸ್ಬಿಡು ಹೇಳ್ತೀನಿ. ರಾತ್ರಿ ಎಲ್ಲ ಮಾರ್ಕೆ ಬಂದ್ಬಿಡು, ಮಾರ್ಕೆಟ್ ಕೊಡ್ದ್ಬಿಡು ಗಾಡಿನ. ನಾವು ನ್ಯಾಯ ರೀತಿಯಾಗಿ ಕಡ್ಕೊಂಡು ಬರೋಣ ಅನ್ಕೊಂಡ್ವಿ. ಇವ್ರು ಹಿಂಗೆಲ್ಲ ಇದು ಮಾಡ್ತಾರಂದ್ರೆ ನಾವು ಯಾವ ದಾರಿ ಹಿಡಿಬೇಕು ಆ ದಾರಿ ಹಿಡಿತೀವಿ. ಇಲ್ಲ ಇದ್ ಬಾರಲ್ಲ ರಾಮ, ಅವನ ಹತ್ತು ಹೋಗ್ತಾನೆ ಕಣ. ಜೈ ಮೇಲಿರೋ ಸಿಟ್ಟಿಗೆ ರಾಮ ನಮ್ಗೆ ಏನು ಬೇಕಾದ್ರೂ ಹೆಲ್ಪ್ ಮಾಡ್ತಾನೆ ಕಣಪ್ಪ. ಕರ್ಕೊಂಡೋಗಿ ಸುಮ್ಮನೆ ಕಿತ್ಕೊಂಬ ಹೇಳ್ತೀನಿ. ಕಿತ್ಕೊಂಬ, ತಲೆ ಕೆಡ್ಸ್ ಹೋಗ್ಬೇಡ. ಮಾನ್ ತಕೊಯ್ದೆ, ಯಾಕೆ ಇಲ್ಲಿ ನಿಂತ್ಕೊಂಡಿದ್ರಿ ನೀವು? ಇಲ್ಲೇ ಅಕ್ಕ ಇಲ್ಲೇ ಇದ್ವಿ, ನಡಿ ಹೋಗೋಣ. ಒಂದು 50 ರೂಪಾಯಿಂದ ಹಾಕ್ಕೊಂಡು ಆಮೇಲಿಂದ ಲ್ಯಾತನ ತಿಂದ್ಕೊಂಡು ಹೋಗೋಣ. ಮೈಮನ್ ಮುದ್ದೆ ಮಾಡೋಕ್ಕಾಗಲ್ಲ ಮೈಮಗೆ, ಲ್ಯಾತನ ತಿಂದ್ಕೊಂಡು ಹೋಗೋಣ ನಡಿ. ಬಾರ ಮರ, ನಾನು ನಿಮ್ಮ ಅಂತ ಕೊಯ್ದೆ ಸಾಕು. ಒಂದು 50 ರೂಪಾಯಿ ಹಾಕು, ಬೇಕಾದ್ರೆ ಕೆಲಸ ಮುಗಿದ್ಮೇಲೆ ಕೊಡ್ಮಂತೀನಿ ಹೊಳ್ದಿನಿ. ಎಲ್ಲ ದುಡ್ಡು ಕೊಡ್ತೀವಿ ರಮಣಯ್ಯ, ನೀನು ಏನು ತಲೆ ಕೆಡಿಸಬೇಡ. ಹೋಗಿ ಸುಮ್ಮನೆ ಈಗ ನೀನು ನಿನ್ನ ಕೆಲಸ ಮಾಡಿ ಎಲ್ಲ ತಗೊಬಿಡು. ಈಗ ನಮ್ಮಯ್ಯಪ್ಪ ಹೇಳತ್ತಾನೆ, ಬೆಳ್ಕರಿ ಅಷ್ಟೊತ್ತಿಗೆ ಮಾರ್ಕೆಟ್ ಮುಟ್ಬೇಕು. ಕಾಯಿ ಎಲ್ಲ ಏನಿದಾವ ಕಾಯಿ ಎಲ್ಲ ಮಾರ್ಕೆಟ್ ಮುಟ್ಬೇಕು. ಅಮ್ಮ ಆಯ್ತು ಹೇಳು. ಇಲ್ಲ ತಣ್ಣಗಪ್ಪ ಅಲ್ಲೊಂದೇಳ ಓತು ಬಟ್ಟೆ ಹೋಗ್ರಿ. 7 ಗಂಟೆ ಹೊಡೋತ್ತಿಗೆ. 7 ಗಂಟೆ ಆದ್ರೂ ಇವಾಗ ನಾವು ಓದ್ ಮುಂದಲ್ಲ, ತಡಿ ಒಂದಿಟ್ಟು ಕತ್ಲಾದ್ಮೇಲೆ ಹೋಗ್ತೀವಿ. ಓಟು ತೀರ್ಗಾದ್ಮೇಲೆ ಯಾವನ ನೋಡಿ 7 ಗಿಳಿ ಎಮ್ಮೆಲೆ ಅವ್ರು ಬರೋದು. ಓಟ್ ಸವಸಲ್ಲ, ಸೊಪ್ಪಿಲ್ದಂಗೆ ಮಾಡಿ ಸೊಪ್ಪಿಲ್ದಂಗೆ ದುಡ್ಡಿಕ್ಕೆ ಮತ್ತೆ ಕಲಿಬೇಕಷ್ಟೇ. ಸರಿ ಆಯ್ತು ಹೇಳು, ಹೋಗು. ನಾನು ನನ್ನ ಮಗಳಿಬ್ರೇಯ ಯಾತನ ಒಂದಿಟ್ಟು ಎಗ್ರೆಸ್ ತಗೊಂಡು ತಿಂದ್ರಾತ್. ನಮ್ಮ ಪುಚ್ಚಕ್ಕೆ ಹೋಗಿ ಹೇಳ್ತೀನಿ ಎಗ್ರೆಸ್ ತಾಂಬ ಅಂತ. ಹೋಗಿ ತಾಂಬತ್ತಾಳೆ ನಮ್ಮ ಅಮ್ಮಣ್ಣಿ, ಅಷ್ಟೇ. ತಿಂದು ಕೂಕ ಬಿಡ್ತೀವಿ. ಮತ್ತೆ ಏನೋ ನ್ಯಾಯ ರೀತಿಯಾಗಿ ನಮ್ಮ ಅಯ್ಯಪ್ಪ ಏನೋ ಬಿದ್ದಿರ ಕಾಯಿ ಹತ್ಕೊ ಬರೋಕೆ ಹೋದ್ರೆ ಅದಕ್ಕೆ ಗಲಾಟೆ ಮಾಡಿರಿ. ಅದಕ್ಕೆ ಮತ್ತೆ ನಾನು ಸುಮ್ಮನೆ ನುಣ್ಣು ಕಿತ್ಕೊಂಬರಪ್ಪ ಹೇಳ್ತೀನಿ ಅಂತ ಹೇಳಿದ್ದೀನಿ. ಏನು ರಾಮ್ ಏನಿಲ್ಲ, ಎಲ್ಲ ಕಿತ್ತು ಎಸಿತಾನೆ ತೆಗೆದು. ಜನ ಅಂಗಡಿತಾಗೆ ಬಿಲ್ಡಪ್ ಜೈನು ನಿಂತ್ಕೊಂಡವಳೆ. ಸರು ರಾಧಾ
ಬಾ ಏನು ಕೊಡಲಿ? ಏನಿಲ್ಲ, ಒಂದು ಸೋಪ್ ಕೊಡು, ಮೈಸೂರು ಸ್ಯಾಂಡ್ಲು ಸೋಪು. ಹಾಂ ಕೊಟ್ಟೆ ಮಗಳೇ. ಈ ರಾಧಿ ಇವಳನ್ನ ಸರಸ್ವತಿನ ಮಾತಾಡಿಸ್ತಾನೆ ಇರಲಿಲ್ಲ, ಇವಾಗ ಯಾಕೆ ಇವ್ರ ಅಂಗಡಿ ತಕ್ಕ ಹಿಂಗೆ ಬಂದವಳೆ? ಬಾ ಕುತ್ಕೋ ಬರೋದಾ? ಏ ಅಲ್ಲೋಡಲ್ಲಿ ಅವಳು ಜೈ ಲಕ್ಷ್ಮಿ ಎಲ್ಲ ಇದ್ದಾರೆ ಆ ಗಿರ್ಜನ್ ಅಂಗಡಿ ತಾಗಿ, ಅದಕ್ಕೇನೆ. ನಾನು ಅವ್ರ ಎದುರಿಗೆ ಹಿಡ್ಕೊಂಡು ಹೋಗ್ಬೇಕು. ಮೈಸೂರು ಸ್ಯಾಂಡ್ಲು ಸೋಪ್ ಇದಾವೆ ಇನ್ನು ಮನೆಯಾಗೆ. ನಮ್ಮ ಮನೆಗೆ ಟೌನ್ಗೆ ಹೋಗಿತ್ತಾ, ಅವತ್ತೆಲ್ಲ ತಗೊಂಬಂದೈತೆ ಸಾಮಾನ. ಆದರೂ ಅವ್ರು ಕುತ್ಕೊಂಡವ್ರಲ್ಲ ಅಂತ ಅವ್ರ ಎದುರಿಗೆ ಇಟ್ಕೊಂಡು ಹೋಗ್ತೀನಿ ಹಿಂಗೆ ತಗೊಂಡು ನೋಡ್ಲಿ ಅಂತ. ತಗೊಂಡೋಗು. ನಾವೆಲ್ಲ ಚೆನ್ನಾಗಿರ್ಬೇಕು ಅವ್ರ ಮುಂದೆಲ್ಲನ. ಅವಳು ನಮ್ಮ ಗಿರ್ಜ ನಾನು ಅಂಗಡಿ ಹಾಕಿದ್ದೀನಿ ಅಂತ ಅವಳು ಅಂಗಡಿ ಹಾಕಿದ್ಲು. ಅದಕ್ಕೆ ಅವಳಿದ್ರೆ ನಿಮಗೆ ತಗೊಂಡೋಗು ನೀನು, ಅದಕ್ಕೆ ಗೊತ್ತಾಗ್ಲಿ. ಅವಳು ಮಾತಾಡಿಸ್ಕೊಂಡು ಇದ್ದಾಳಲ್ಲ, ಲಸ್ಮಕ್ಕನ್ನು, ಜಯಮ್ಮನ್ನು, ಮಂಜಕ್ಕನ್ನು, ನೀಲಿನ್ನು ಎಲ್ಲರನ್ನೂ ಮಾತಾಡ್ಸ್ಕೊಂಡವಳಲ್ಲ, ಅದಕ್ಕೆ ಗೊತ್ತಾಗ್ಲಿ. ನಾವು ವ್ಯಾಪಾರ ಮಾಡ್ತಿದ್ವಿ, ನಮ್ದು ವ್ಯಾಪಾರ ಆಗೋದು ನೋಡು, ಮಾತಾಡಿಸ್ತಿಲ್ಲದಕ್ಕೆ ಅವ್ರು ವ್ಯಾಪಾರ ಮಾಡಲ್ವಲ್ಲ ಅಂತ ಗೊತ್ತಾಗ್ಲಿ. ಯಾತ್ ಕೊಡೋಣ ಮಂಗಳ? ಯಾತು ಬೇಡಮ್ಮ, ಯಾತು ಬೇಡ. ಇವಳು ಮಾತಾಡಿಸ್ತಿರ್ಲಿಲ್ಲ, ಯಾಕೋ ಮಾತಾಡಿಸ್ತಾ ಇದ್ದಾಳೆ ಅಂತ ನೋಡ್ತಿದ್ದೆ. ಇವಳೇ ಬಂದು ನಮ್ಮ ಅಂಗಡಿ ತಕ್ಕ ಸುತ್ತಾರ್ಕೊಂಡು ನಾನೇನೇನು ಹೋಗ್ಲಿಲ್ಲಪ್ಪ, ಮಾತಾಡಿಸ್ಲಿಲ್ಲ. ನಾನು ಅವಳು ಮಾತಾಡ್ಸೋದೇ ಇಲ್ಲ. ಅವಳೇಟ್ಗೆ ಅವಳೇ ಬಂದ್ಲು. ಈಗ ನಮ್ಮ ಗಿರ್ಜಾ ಇವಾಗ ಅಲಸ್ಮಕ್ಕೂನು ಜಯಮ್ಮಗೂ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾಳಲ್ಲ, ಅದಕ್ಕೆ ಇವಳು ನನ್ನ ಕಡೆಗೆ ತಿರುಗಿಕೊಂಡವಳೆ. ಅದ್ಲಿಂದ ಇತ್ತಿಂದ ಹತ್ತು ತಿರುಗಂತ ಯಾರಿಂದ ಯಾರು ಉಣ್ಣಂಗೈತೆ ಹೇಳು ಮಂಗ್ಲ? ಅಯ್ಯೋ, ನಮ್ಮ ಜೀವನ ನಾವು ಮಾಡಬೇಕು. ಈಗ ನೀನು ಮಾತಾಡ್ಸಿದ್ರೆ ನಾನು ನಿನಗೆ ಕೊಡ್ತೀನಾ? ನೀನು ಕೆಲಸ ಮಾಡೋದೇನು ತಪ್ಪುತ್ತಾ? ಊಟ ಮಾಡೋದೇನು ತಪ್ಪುತ್ತಾ? ಇಲ್ಲ, ನೀನು ದುಡಿಬೇಕು, ನೀನು ತಿನ್ನಬೇಕು. ಸುಮ್ಮನೆ ಇವರೆಲ್ಲ ತೋರಿಸ್ಕೊಂಬಕ್ಕೆ ನಾನು ತಲೆ ಕೆಡಿಸ್ಕೊಂಬಲ್ಲ ಅಷ್ಟೇ, ಹಂಗೆ ಅಂದ್ಕೊಂಡೆ. ಇವಳು ಬರೀ ಬಾಸ್ತಿನ ತೋರಿಸ್ಕೊಂಬಕ್ಕಾಗಿ ಹೋಗ್ತಾಳೆ. ಅಯ್ಯೋ ಇವಳು ಹಂಗೆ. ಬಾಗಿನ ಮಾತಾಡ್ಸಲ್ವಾ ಅವಳು? ಇಲ್ಲಿ ತಗೊಂಡು ಗಿರ್ಜನಿದ್ರೆ ಹಿಂಗೆ ಇಟ್ಕೊಂಡು ಹೋಗ್ತಾಳೆ. ನೋಡ್ಲಿ ಅಂತ ಮುಷ್ಣಿ ಹಿಂಗೆ ಮಾಡ್ಕೊಂಡು ಹಿಂಗೆ ಇಟ್ಕೊಂಡು ಹೋಗ್ತಾಳೆ. ನೆನ್ನೆ ಸಹ ನಗು ಬಂದಿತ್ತು. ಅವಳೇನು ಗಿರ್ಜ ತಲೆ ಕೆಡಿಸ್ಕೊಂಬಲ್ ಕಣೆ, ನೀನು ತಲೆ ಕೆಡಿಸ್ಕೊಂಬಲ್ಲ, ಅವಳ ತಲೆ ಕೆಡಿಸ್ಕೊಂಬಲ್ಲ. ಅವಳಾಗ ವ್ಯಾಪಾರ ಅವಳಿಗಾಗುತ್ತೆ, ನನಗಾಗ ವ್ಯಾಪಾರ ನನಗಾಗುತ್ತೆ. ಅಕ್ಕೆ ತಲೆ ಕೆಡಿಸ್ಕೋಬೇಕು. ಅಯ್ಯೋ ಈ ಜನಗಳ ಕತೆ ಕಟ್ಕ. ಇವು ಸುಮ್ಮನೆ ಇಲ್ಲಿ ಬಿಲ್ಡಪ್ ಕೂಡ ತತ್ತವಷ್ಟೇ ನಮ್ಮ ಮುಂದೆ. ನಾನೇನು ತಲೆ ಕೆಡಿಸ್ಕೊಂಬಲ್ಲ ಕಣೆ. ಈಗ ನಾನು ವ್ಯಾಪಾರ ಮಾಡ್ಕೊಂತೀನಿ, ನನ್ನ ಮಕ್ಕಳು ದುಡಿತಾರೆ, ಈಗ ನಾನು ದುಡಿತೀನಿ ಅಷ್ಟೇ. ಆರಿಂದ ಏನಾಗೋದೇನೈತೆ ಹೇಳು? ಯಾರು ಮಾತಾಡ್ಸಿರಿ ಏನಾಗೋದೇನೈತೆ? ನನಗಿಬ್ರು ಗಂಡು ಮಕ್ಳು ಇದ್ದಾರೆ. ನನ್ನ ಮಗಳು ದುಡಿತಾಳೆ, ಇಬ್ರು ಗಂಡು ಮಕ್ಳು ಇಬ್ಬರು ಕೆಲ್ಸಕ್ಕೆ ಹೋಗ್ತಾರೆ, 30-40 ಸಾವಿರ ಸಂಬಳ ತಗೊಂತಾರೆ. ನಾನು ತಲೆ ಕೆಡಿಸ್ಕೊಂಬಕೋಲಿ, ಇವಳೇ ಸುತ್ತಾರ್ಕೊಂಡು ಬಂದಿಲ್ಲ ನಮ್ಮ ಮನೆ ಬಾಗಿಲಿಗೆ. ಅದಕ್ಕೆ ಮನೆ ಬಾಗಿಲಿಗೆ ಬಂದವ್ ನೀನು ಏನು ಮಾತಾಡಿಸ್ದಂಗೆ ಕಳ್ಸೋಣ ಅಂತ ಮಾತಾಡಿಸ್ತೀನಿ ಅಷ್ಟೇ. ನೋಡಲ್ಲ ಅಲ್ಲಿ ನೋಡಿ, ಪಿಕ್ಚರ್ ಚೆನ್ನಾಗೈತಲ್ಲಿ. ಇವಳು ರಾಧಿ ಒಂದು ಮೈಸೂರು ಸ್ಯಾಂಡ್ಲು ಸೋಪ್ ಇಟ್ಕೊಂಡು ಅವ್ರ ಅಂಗಡಿ ಮುಂದೆ ಹಾಸಿ ನಿಂಗೆ ತಗೊಂಡು ಹೋಗ್ತಾಳೆ ಗಿರ್ಜನ್ ಎದುರಿಗೆ. ಅಯ್ಯೋ ಇದೊಂಥರ ಚೆನ್ನಾಗೈತೆ ಕಣ. ಇದೊಂಥರ ನಾಟಕ ಭಾಳ ಚೆನ್ನಾಗೈತೆ ಗಿರ್ಜಾ. ಅಲ್ಲ ಇವಳೆ ಸರು ನೋಡಿ. ನನಗಂತೂ ನಗೆ ಬರುತ್ತೆ ಕಣೆ ಗಿರ್ಜಾ. ಜಯಂತಿ ನೋಡ್ಬೋದು, ಹೇಳೋಕ್ಕಾಗಲ್ಲ. ಇವಳು ಆ ಬಾಗಿ ಎಲ್ಲನೂ ಸುಮ್ಮನೆ ಬರ್ತಾರೆ. ಇವಳು ರಾಧಿ ಎಲ್ಲ ನಾನು ನಿಮಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಇವಳು ಇಲ್ಲಿ ತೋರ್ಸಕ್ಕೆ ಬರ್ತಾಳೆ ಅವಳು ಬಾಗಿ. ನಂಗೆ ಅವಳು ಏನೇನೋ ಇಟ್ಕೊಂಡು ಮುಷ್ಣಿ ಮಾಡ್ಕೊಂಡು ಹಿಂಗೆ ಇಟ್ಕೊಂಡು ಹೋಗ್ತಾಳೆ, ತೋರಿಸ್ಕೊಂಡು ನೋಡ್ಲಿ ಅಂತ. ಅಯ್ಯೋ ತಗ. ನನಗೇನಮ್ಮ ಆಗ ವ್ಯಾಪಾರ ಎಲ್ಲಿದ್ರೂ ಆಗುತ್ತೆ. ಇವಳು ಒಂಥರ ಅಯ್ಯಪ್ಪ ಯಾಕೋ ಅವನು ರಾಮಣ್ಣ ಬಂದಿದ್ದ ಕಣ. ಜಂಟಿ ಏನೋ ಮಾತಾಡ್ಕೊಂಡು ಎಲ್ಗೋ ಹೋದ್ರು, ಅವ್ನ ಗಂಡ ಕರ್ಕೊಂಡು ಹೋದ. ಇಲ್ಲ ಏನೋ ಕೆಚ್ಚ ಹಾಕ್ಯವ್ರೆ, ಬಿಡಲ್ಲ, ನಾನು ಕಂಡು ಹಿಡಿತೀನಿ ಕೆಚ್ಚ ಹಾಕಿರೋದ. ಏನೋ ತಿಳ್ಕೊಬಿಟ್ಟವ್ರೆ. ಇಲ್ಲಡು ಅವ್ರ ಮನಸ್ನಾಗ ಅಂದ್ಕೊಂಡಿದ್ದ ನಾನು ಕಂಡು ಹಿಡೋದು ಬಿಡ್ತೀನಿ. ನನ್ನೇನು ಅಂತ ಅವ್ರಿಗೆ ಗೊತ್ತಿಲ್ಲ ಇನ್ನೂ. ಕಂಡು ಹಿಡಿತೀನಿ ನೋಡು. ನಾನು ನಮ್ಮ ಲಸ್ಮಕ್ಕ ಇಬ್ಬರು ಸೇರ್ಕೊಬಿಟ್ರೆ ಕಂಡು ಹಿಡಿದು ಬಿಡ್ತೀವಿ. ಏನು ಕೆಚ್ಚ ಹಾಕಿರೂ ನನಗೆ ಗೊತ್ತಾಗ್ಬಿಡುತ್ತೆ. ರಾಧು ಸರಸ್ವತಿ ಅಂಗಡಿಗೆ ಹೋಗಿದ್ದ? ಸರಸ್ವತಿ ಅಂಗಡಿಗೆ ಹೋಗಿದ್ದೆ. ಸ್ವಲ್ಪ ಪರವಾಗಿಲ್ಲಪ್ಪ, ರೇಟ್ನಾಗೆಲ್ಲನ ಪರವಾಗಿಲ್ಲ. ಎಲ್ಲ ಕಡೆ ತುಂಬ ಜಾಸ್ತಿ ಅಂತ ಬೈಕಂತಾರೆ ಜನ. ಸರಸ್ವತಿ ಅಂಗಡಿದು ಸ್ವಲ್ಪ ಪರವಾಗಿಲ್ಲ. ನಾನು ಬೆಳಿಗ್ಗೆ ಏನೇನೋ ತಗೊಂಬಂದೆ, ಹಾಲು ತಗೊಂಬಂದೆ, ಕೊತ್ತಂಬರಿ ತಗೊಂಬಂದೆ. ನಾನು ಎಲ್ಲ ತಗೊಂಬಂದೆ. ನಾನು ಹೋಗಿದ್ದೆ. ನಾನು ಮಾತಾಡಿಸ್ಕೊಂಡು ನಾನು ಹೋಗಿದ್ದೆ. ನಾನು ಅಲ್ಲೇ ತಗೊಂಬಂದಿದ್ದು. ಯಾಕೆ ಇಲ್ಲೆಲ್ಲರಿಗೂ ಹೇಳು, ನೀನು ರಾಜಂಟಿಗಾಗಿರ್ಬೋದು, ಮತ್ತು ಗಂಗಂಟಿಗಾಗಿರ್ಬೋದು, ಎಲ್ಲರಿಗೂ ಹೇಳು ಸರಸ್ವತಿ ಅಂಗಡಿಗೆ ಹೋಗ್ರಿ ಅಂತ. ನಾನು ಹೇಳ್ತೀನಿ ಬಾ. ನಾನು ಹೇಳ್ತೀನಿ ಅಂತ ಹೇಳಿದ್ದೀನಿ. ಸರಸ್ವತಿಗೆ ನಾನು ಹೇಳಿದ್ದೀನಿ, ನಾವೆಲ್ಲರೂ ಬರ್ತೀವಿ ಕೆರೆಗಳವರೆಲ್ಲನ, ನೀನೇನು ತಲೆ ಕೆಡಿಸ್ಕೋಬೇಡ ಅಂತೇಳಿ ನಾನು ಸರಸ್ವತಿಗೆ ಹೇಳಿದ್ದೀನಿ. ನನ್ನ ತಮ್ಮ ಇದ್ದಾನಲ್ಲ, ಅವನ ಮೂಗಿಗೆ ಆಗ್ಬೇಕು ಸರಿಯಾಗಿ ಅಂತ. ಇವ್ರನ್ನೆಲ್ಲ ಒಳಗೆ ಹಾಕ್ಕೊಂಡು ನನ್ನ ತಮ್ಮ ಮೂಗ ಅಂತ ಆ ಪೆದ್ದಗೆ ಆಗ್ಬೇಕು ಕಣೆ. ಆ ಪೆದ್ದಗೆ ಸರಿಯಾಗಲಿ ಅಂತ ಕಾಯ್ತಾ ಇದ್ದೀನಿ ನಾನು. ಆ ಮುಷ್ಟಿ ನೋಡಿ ಅತ್ಲಾಗ ಹೊಲ್ಟೈತೆ ಅವಳ್ದು. ಅಯ್ಯೋ ದೇವ್ರಿ. ಅಲ್ಲ ನೋಡಮ್ಮ, ಒಂದು ಸೋಪ್ ತಕೊಂಡು
ಏನಂಗೇನೆ ನೀವು ಮೈಸೂರು ಸ್ಯಾಂಡ್ಲೇನು ಹಾಕಮ್ಮದು ನಪ್ಪ ನಮ್ಮ ಮೈಸೂರು ಸ್ಯಾಂಡ್ಲೆ ಹಾಕೋದು ನಾನು ಮೈಸೂರು ಸ್ಯಾಂಡ್ಲೆ ನನ್ನ ಮಗನೂ ಅಷ್ಟೇಪ್ಪ ನನ್ನ ಮಗ ಅವನಿನ್ನ ಚಿಕ್ಕವನೇನಪ್ಪ ಅಮ್ಮ ಸ್ಮೆಲ್ಲಿಗೆನೆ ಅಮ್ಮ ನನಗೆ ಮೈಸೂರು ಸ್ಯಾಂಡ್ಲು ಸೋಪ್ ಹಾಕಮ್ಮ ನನಗೆ ಮೈಸೂರು ಸ್ಯಾಂಡ್ಲು ಸೋಪ್ ಹಾಕಮ್ಮ ಅಂತ ಹೇಳೋನು ನನ್ನ ಮಗ ಅಯ್ಯೋ ಅವ್ನು ಯಾವಾಗಲೂ ಅಷ್ಟೇ ಅಪ್ಪ ಅಯ್ಯೋ ನನ್ನ ಮಗನೂ ಅಷ್ಟೇ ನನ್ನ ಮಗಳು ಅಷ್ಟೇ ಅಪ್ಪ ಮೈಸೂರು ಸ್ಯಾಂಡ್ಲು ಸೋಪೇ ಹಾಕೋದು ಅಲ್ಲೇ ಇವರಿಬ್ರು ತಯ್ಯಾರ್ಯಾರು ನೋಡೆ ತಾಯಿ ಗಿರ್ಜಮ್ಮನ ಮುಂದೆ ಗಿರ್ಜಾ ನೋಡ್ದೆ ಕಣಲ್ಲ ಸ್ಮಕಯ್ಯ ಅವಾಗಿಂದ ನೋಡ್ತಾ ಇದ್ದೀನಿ ಯೋಟ್ ನೋಡೋಣ ಅಯ್ಯೋ ಇಲ್ಲಿ ನೋಡಿಲಿ ಇವಳು ಗಿರ್ಜಗೆ ಇವರೆಲ್ಲನ ಒಂಥರ ಇಲ್ಲಿ ಏನೋ ತೋರಿಸ್ಕೊಂಡು ಅವಳು ಬೇರೆ ಸರಸ್ವತಿನೂ ಇವಳು ಮಾತಾಡಲ್ವಲ್ಲ ಇಬ್ರು ವಾರ್ಗಿತ್ತೇರಂತ ನೆನ್ನೆಸಿಂದಲೂ ಇಲ್ಲಿಂದ ಏನೋ ಒಂದು ಇವ್ ಮಾತಾಡಿಸ್ತಾ ಇದ್ದಾವೆ ನೆನ್ನೆಯಿಂದಲೂ ಅದಕ್ಕೇನೆ ನೆನ್ನೆಯಿಂದಲೂ ಒಂದು ಸೋಪ್ ತಗೊಂಡೋಗೋದು ಒಂದು ಶಾಂಪ್ ತಗೊಂಡೋಗೋದು ಇಲ್ಲಿಂದ ತೋರಿಸ್ಕೊಂಡು ಹಂಗೆ ಮಾಡ್ತಾ ಇದ್ದಾರಂತೆ ಗಿರ್ಜಗಿ ಬಿಡು ನೀನು ಅವ್ರು 2 ರೂಪಾಯಿ ವ್ಯಾಪಾರ ಮಾಡಿರೋದ್ರಿಂದ ನೀನೇ ಮಾಡಿ ಮನೆ ಕಟ್ಟಬೇಕಾಗಿಲ್ಲ ತಲೆ ಕೆಡಿಸಿ ಮಕ್ಕೋಬೇಡ ಅಲ್ಲ ಕಣ ಜೇಕ ಅವರು ರಾಮನ್ ಕರ್ಕೊಂಡು ಎಲ್ಲ ಹೋದ ಕಣ ಅವನು ಎಲ್ಗ ಹೋದ ನೋಡ್ದೆ ನೀನು ನೋಡ್ದೆ ಅಕ್ಕಿ ಏನೋ ಪ್ಲಾನ್ ಮಾಡ್ಯವ್ರಿ ಲಸಕ ಅದೇನಂತ ಕಂಡಿಡ್ಬೇಕು ನಮ್ಮ ನೀಲಿಗೆ ಹೇಳ್ಬೇಕು ಅದೇನೋ ಮಾಡ್ಯವ್ರಿ ಅವ್ರನ್ನ ಪಾಲ ಮಾಡ್ಬೇಕು ಬಿಡಬಾರ್ದು ಪಾಲ ಮಾಡ್ಬೇಕು ಕಣೆ ಅಯ್ಯೋ ಲಕ್ಷ್ಮಕಯ್ಯ ಇವರಿಬ್ರು ಹೋಗೋದೆಲ್ಲನೇ ಇರಲಿ ಗಂಗಾ ಕೈಗೆ ಹೇಳ್ಯವ್ರೆ ರಾಜ ಕೈಗೆ ಹೇಳ್ಯವ್ರೆ ಎಲ್ಲ ಹೇಳ್ಯವ್ರಿ ರಾಮಗೂ ಹೇಳ್ಯವ್ರೆ ಎಲ್ಲರಿಗೂ ಹೇಳ್ಯವ್ರಿ ಎಲ್ಲರಿಗೂ ಹೇಳಿರೋದೇಯ್ಯ ನೋಡ್ಬೇಕಂಗೆಯ್ಯ ನಾವ್ ಯಾರು ಹೋಗಿದ್ರೆ ಗಿರ್ಜಿಗೆ ವ್ಯಾಪಾರ ಆಗಲ್ಲ ಅಂತ ಅನ್ಕೊಂಡವ್ರಿ ಇವ್ರೆಲ್ಲನ ಅಯ್ಯೋ ದೇವ್ರಿ ಅವರು 2 ರೂಪಾಯಿ ವ್ಯಾಪಾರ ಮಾಡಿರೋದ್ರಿಂದ ನಾನು ಮಾಡಿ ಮನೆ ಕಟ್ತೀನಿ ಯಾರೋ ದೇವ್ರ ಪರಮಾತ್ಮ ಎಲ್ಲ ಒಂದು ಇದು ಮಾಡ್ತಾನೆ ದೇವ್ರೆಲ್ಲ ಒಂದು ಕಡೆಗೆ ಈಗ ನನ್ನ ಮಗ 50,000 ಸಂಬಳ ದುಡಿತಾನಕ್ಕ ಇವತ್ತು ಅದನ್ನ ನಾನು ಯಾರ ಹತ್ರನೂ ಹೇಳ್ಕೊಂಡಿಲ್ಲ ನನ್ನ ಮಗ ಇವತ್ತು 50,000 ಸಂಬಳ ದುಡಿತಿರೋದು ಕೇಣಿ ಮಾಡಮೇಲೆ ಹಿಂಗೆ ಹೋಗೋದೆ ಒಬ್ರಿಗೆ ತೋರಿಸ್ಕೋಬೇಕು ಒಬ್ರಿಗೆ ನಾವು ತೋರಿಸ್ಕೊಂಡು ನಾವು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಕೇಣಿ ಮಾಡ್ತಾವಲ್ಲ ಇವು ಹಿಂಗೆ ಹೋಗೋದೇಯ ಅವ್ರ ಮಕ್ಕಳು ಬರೀ ಹಿಂಗೆ ಅವ್ರ ಮಕ್ಕಳಿಂದಲೇ ಹೊಡ್ತಾ ತಿಂತಾರೆ ತಡಿ ನೋಡ್ಮಂತೆ ನೀನು ಇವತ್ತು ಸುಖವಾಗಿದೀಯ ನಿನ್ನ ಮಗ 50,000 ಸಂಬಳ ದುಡಿತಾನೆ ನಿನ್ನ ಗಂಡ 30,000 ಸಂಬಳ ನಿನ್ಗೇನು ನೀನು ಆದೋಟಾಗ್ಲಿ ಮಾಡ್ಕೊಂಡಿರು ನಿನ್ನ ಮನೆ ಮುಗಿಲಿ ಹೇಳು ಅಷ್ಟೇ ನಿನ್ನ ಮನೆಗೆ ಏನು ಖರ್ಚಾಗುತ್ತೆ ನಿನ್ನ ಮನೆಗೆ ರೇಷನ್ ಏನು ಮುಗಿಯುತ್ತೋ ಅದನ್ನ ಮಾಡ್ಕೊಂಡಿರು ತಲೆ ಕೆಡಿಸಮಕ್ಕೆ ಹೋಗಬೇಡ ಇವರೆಲ್ಲ ಹಿಂಗೆ ಅಲ್ಲಾಡಾರೆಲ್ಲ 2 ದಿನ 2 ದಿನ ನೋಡಷ್ಟೇಯ ಅದ್ರಾಗಿನ್ನೇನು ಅವಳಿಗೆ ವ್ಯಾಪಾರ ಮಾಡಿರ ಅವಳಿಗಿನ್ನೇನಾಗುತ್ತಮ್ಮ ಅವಳು ಸರಸ್ವತಿಗೆ ಅವಳೇನೇನು ಹಂಗೇನೆ ಅಲ್ಲಿ ಮ್ಯಾಕ್ ಹೋಗ್ಬಿಡ್ತಾಳೆ ಅವಳು ಇವ್ರು 10 ರೂಪಾಯಿ ವ್ಯಾಪಾರ ಮಾಡ್ದೇಟ್ಗೆ ಅವಳು ಹಂಗೇನೆ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಬಿಡ್ತಾಳೆ ಹಂಗೇನೆ ಸೌಕಾತಿ ಆಗ್ಬಿಡ್ತಾಳೆ ಅಮ್ಮಂಗೆ ತೋರಿಸ್ತಾ ಇದ್ದಾವೆ ಇವು ಅಂದ್ರೆ ಲಕ್ಷ್ಮಕ್ಕ ಏನೋ ಪ್ಲಾನ್ ಮಾಡ್ಯಾರ ಕಣೆ ಅದನ್ನ ಕಂಡುಹಿಡಿಬೇಕು ಎಲ್ಗ ಹೋದ್ರಂದ್ರೆ ಮೊನ್ನೆ ಸಹ ಅದೇ ಕಾಯಿ ಕಿತ್ಕೊಂಬರಕ್ಕೆ ಹೋಗಿದ್ರಲ್ಲ ಎಲ್ಲನ ಇವಳು ನಮ್ಮ ನೀಲಿ ಸರಿಯಾಗಿ ಗಲಾಟೆ ಮಾಡಿದ್ಲಂತಲ್ಲ ಅದಕ್ಕೆ ಇವತ್ತೇನೋ ಪ್ಲಾನ್ ಮಾಡ್ಯವನಿ ಅದಕ್ಕೆ ಶೀಲಫಲ ತಕ್ಕೊಂಡು ಹೋದ ನನಗೆ ಗೊತ್ತು ಅದಕ್ಕೆ ಏನೋ ಮಾಡ್ಯವ್ರಿ ಅಂತ ನಾನು ನಮ್ಮ ನೀಲಿಗೆ ಹೇಳೋಣ ಅಂತ ಹೋಗೋಣ ಅಂತ ಗೊತ್ತಿದ್ದೆ ನಾನು ಇಲ್ಲೇನೋ ಪಿಕ್ಚರ್ ನಡೀತಿತ್ತಲ್ಲ ಈ ಪಿಕ್ಚರ್ ಚೆನ್ನಾಗೈತೆ ನೋಡೋಣ ಅಂತ ಬಂದೆ ನೋಡ್ತೀನಿ ದಿನ ಒಂದೊಂಥರ ಪಿಕ್ಚರ್ ಅಯ್ಯೋ ಒಂದೊಂದು ಪಿಕ್ಚರ್ಗಳು ಆಡ್ತವೆ ಏನು ಬೇಡ ಇಲ್ಲಿ ನೋಡಬೇಕು ಗಿರ್ಜನ್ ಮ್ಯಾಗಳು ಇದಕ್ಕೆ ನೋಡ್ಬೇಕು ಹಂಗೇನೆ ಅಯ್ಯೋ ಬಿಡು ಗಿರ್ಜಮ್ಮನ ಮಗ 50,000 ಸಂಬಳ ದುಡಿಯಂಗಾಗಿ ಅವನಿ ಏನು ಯಾರ್ದೇನು ಅಂತಾಳೆ ಅವಳೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಇವೇನಂಗೆ ಅವಳೆದ್ರಿ ತೋರಿಸ್ಕೊಂಡು ಹೋಗ್ತಾವೆ ಅಯ್ಯೋ ದೇವ್ರೆ ಇಂಥರ್ನೆಲ್ಲ ನೋಡ್ಲಿಲ್ಲ ಕಣೆ ಲಕ್ಷ್ಮಕ್ಕ ನೋಡಿದ್ರಲ್ಲ ವೀಕ್ಷಕರೇ ಇವಾಗ ಏನೋ ಪ್ಲಾನ್ ಮಾಡ್ಯವ್ರೆ ಅದೇನು ಪ್ಲಾನ್ ಅಂತ ಗೊತ್ತಿಲ್ಲ ಕಂಡು ಹಿಡಿತೀವಿ ನಾವು ನಮ್ಮ ಜಯಕ್ಕೆ ಸೇರ್ಕೊಬಿಟ್ರೆ ಯಾವುದೇ ನಾವೇನೇನು ಉಳಿಸಲ್ಲ ಹೆಂಗೆ ಕಂಡು ಹಿಡಿಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತೈತೆ ಕಂಡು ಹಿಡಿತೀವಿ ಅದೇನೇ ಪ್ಲಾನ್ ಮಾಡಿದ್ರು ಕಂಡು ಹಿಡಿತೀವಿ ನಾವು ನೋಡ್ತಾ ಇರಿ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು.